ಲ್ಯಾಂಡ್ ಆರ್ಮಿ ಅಂತ ಬಂದಾಗ ಸುನಿಲ್, ನಾನು ಉಮರ್ ಶರೀಫ್ ಅವರನ್ನ ಮಾತಾಡಿಸ್ಬೇಕಾಗಿತ್ತು. ಇಷ್ಟೆಲ್ಲ ಸಂಪರ್ಕಕ್ಕೆ ಬರ್ತಾರೆ ಅವರು. ಲ್ಯಾಂಡ್ ಆರ್ಮಿ ಎಷ್ಟರ ಮಟ್ಟಿಗೆ ಎಂಟ್ರಿ ಆಗಬಹುದಾಗುತ್ತೆ, ಜೊತೆಗೆ ಇರಾನ್ನ ಈ ಪರಮಾಣು ಘಟಕವನ್ನು ನಾನೇನೋ ಉಡಾಯಿಸ್ಬಿಡ್ತೀನಿ, ಕ್ಷಿಪಣಿ ಸಿಟಿಗಳನ್ನು ಹಾಳು ಮಾಡಿಬಿಡ್ತೀನಿ ಅಂದರೆ ಎಲ್ಲಿದ್ದಾರೆ, ಎಲ್ಲಿವೆ ಅಂತಲೇ ಗೊತ್ತಿಲ್ಲ. ಹಬ್ಬಬ್ಬ ಅಂದರೆ ಸ್ಟೆಲ್ತ್ ಬಾಂಬರ್ ಪ್ಲೇನೋ ಇನ್ನೊಂದೋ ಮತ್ತೊಂದೋ B2ನೋ B1ನೋ ಯಾವುದೇ ಬಂದರೂ ಕೂಡ 50 ಅಡಿ ಅಥವಾ 50 ಮೀಟರ್ ಆಳಕ್ಕಿಂತ ಕೆಳಗಡೆ ಹೋಗೋಕ್ಕಾಗಲ್ಲ ಅಂತ ಇದ್ದಾಗ ಅವ್ರು ಎಲ್ಲಿ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಈಗ ಪರ್ಪಸ್ ಆಲ್ರೆಡಿ ಸರ್ವ್ ಆಗಿಲ್ವಾ? ಇಲ್ಲಿ ಖಮೇನಿ ಕಥೆ ಮುಗಿದಾಯಿತು, ಖಮೇನಿ ಕಥೆ ಮುಗಿದಾಗಿದೆ. ಇರಾನಲ್ಲಿ ಪ್ರಭುತ್ವವನ್ನು ಬೇಕಾದರೂ ಸ್ಥಾಪನೆ ಮಾಡ್ಕೊಳ್ಬಹುದಾಗತ್ತೆ. ಅಮೆರಿಕದ ಅಧ್ಯಕ್ಷನಿಗಿರೋದೇನು, ನಾನು ಹೇಳಿದಂತೆ ಕೇಳುವ ವ್ಯಕ್ತಿ ಇರಾನ್ನಲ್ಲೊಬ್ಬ ಆಳ್ವಿಕೆ ಮಾಡಬೇಕು. ವೆನಿಜುವೆಲಾ ನೋಡ್ತಾ ಇದ್ದೀವಿ, ಅಲ್ಲಿ ವಿರೋಧ ಪಕ್ಷದಲ್ಲಿದ್ದಂಥ ಮಹಿಳೆ, ನಾನು ವಾಪಸ್ ಬರ್ತಾ ಇದ್ದೀನಿ ವೆನಿಜುವೆಲಾಗೆ, ಕೆಲವೇ ತಿಂಗಳ ಎಲೆಕ್ಷನ್ ಆಗುತ್ತೆ, ಒಳ್ಳೆ ವೆನಿಜುವೆಲಾ ನೋಡೋಣ, ಮಡುರೋ ಆತಂದು ಅಂತ್ಯ ಆಗಿಬಿಟ್ಟಿದೆ, ನಾವು ರೂಲ್ ಮಾಡೋಣ ಅಂಥೇಳಿ ತನ್ನ ಪಕ್ಷದ ಕಾರ್ಯಕರ್ತ ಕರೆ ಕೊಟ್ಟಿರೋದು ಅಂತ ಆದಾಗ ಸೇಮ್ ಇರಾನಲ್ಲೂ ಹಾಗೆ ಆಗುತ್ತೆ. ಇದು ರೆಪ್ಲಿಕಾ, ಒಂದು ಕಡೆಯಿಂದ ಒಂದು ಕಡೆ ಪ್ರತಿಕೃತಿ ರೀತಿಯಲ್ಲಿ ಒಂದು ಪ್ಯಾಟರ್ನ್ ಅದೇ ಥರ ಇರುತ್ತೆ. ಸೊ ಹಾಗಿದ್ದಾಗ ಇರಾನ್ಗೆ ಯಾರಿಗೆ, ನಾನು ಉಮರ್ ಶರೀಫ್ ಬಂದ್ಬಿಟ್ಟಿದೆ, ಕೇಳ್ಬಿಡ್ತೀನಿ ಅವ್ರನ್ನ. ಉಮರ್ ಶರೀಫ್ ಸರ್, ಒಂದು ಪ್ರಶ್ನೆ ಇತ್ತು ನಂದು. ಈಗ ಅದನ್ನು ಮೋಹನ್ ಚಿತ್ತಾಲೆ ಅವರು ಕೇಳಿದ್ರು, ಬಹುಶಃ ನಾನು ಡಿಬೇಟ್ ಮಾಡಿದಾಗ ನಿಮ್ಮೊಂದು ಪ್ರಶ್ನೆ ಕೇಳಿದ್ದೆ ನಾನು, ಯಾಕೆ ಇದರಲ್ಲಿ ಬೇರೆ ದೇಶಗಳು ತಲೆ ಹಾಕ್ತಾ ಇಲ್ಲ, ಎಸ್ಪೆಷಲಿ ಮುಸ್ಲಿಂ ಕಂಟ್ರಿಗಳು, ಧರ್ಮದ ವಿಚಾರದ ಕಂಟ್ರಿಗಳು ಅಂತ ಬಂದಾಗ ಅಯಾತೊಲ್ಲಾ ಖಮೇನಿ ಅಷ್ಟರ ಮಟ್ಟಿಗೆ ತನ್ನ ನೆರೆಹೊರೆಯವರೊಂದಿಗೆ ಚೆನ್ನಾಗಿರಲಿಲ್ವಾ, ಅಥವಾ ಈ ಉಸಾಬ್ರಿ ನನಗೆ ಯಾಕೆ ಬೇಕು ಅಂತನಾ, ಟ್ರಂಪ್ನ ಮತ್ತೆ ಪ್ರವರ್ಧಮಾನಕ್ಕೆ ತರುವ ದೃಷ್ಟಿಯಿಂದ, ವ್ಯಾಪಾರದ ದೃಷ್ಟಿಯಿಂದ ಬೇರೆ ದೇಶಗಳು ಬಾಯಿ ಮುಚ್ಕೊಂಡು ಕೂತಿವೆ ಇಲ್ಲಿ ಅಂತ? ನೋಡಿ, ಅಮೆರಿಕ ಯಾವಾಗ್ಲೂ ಏನ್ ಮಾಡುತ್ತೆ ಅಂದ್ರೆ, ಇಬ್ರ ಜೊತೆಗೂ ಫ್ರೆಂಡ್ಶಿಪ್ ಆಗಿ ಇರ್ತಾರೆ, ಆದ್ರೆ ಇಬ್ರ ನಡುವೆನೂ ಅವರು ಯುದ್ಧವನ್ನು ಶುರು ಮಾಡ್ಬಿಡ್ತಾರೆ. ಉದಾಹರಣೆಗೆ ನಮ್ ಜೊತೆಗೇನು ಫ್ರೆಂಡ್ಶಿಪ್ ಇಟ್ಕೊಳ್ತಾರೆ, ಇನ್ ಭಾರತದ ಜೊತೆಗೆ ಪಾಕಿಸ್ತಾನ್ ಜೊತೆಗೇನು ಫ್ರೆಂಡ್ಶಿಪ್ ಇಟ್ಕೊಳ್ತಾರೆ. ಪಾಕಿಸ್ತಾನ್ ಹತ್ರ ಹೇಳಿ ನೀವು ಅಲ್ಲಿ ಅಫ್ಘಾನಿಸ್ತಾನ್ ಮೇಲೆ ದಾಳಿ ಮಾಡಿ ಅಂತ ಇವಾಗ ಅಲ್ಲಿ ಅವರು ಡೈರೆಕ್ಷನ್ ಕೊಡ್ತಾರೆ. ಇವಾಗ ನಾವು ಬಂದು ಅಫ್ಘಾನಿಸ್ತಾನ್ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿದೀವಿ, ಅಂದ್ರೆ ತಾಲಿಬಾನ್ ಜೊತೆಗೆ. ನೋಡಿ, ಈ ಆಟ ಇದೆಲ್ಲ, ಈ ಆಟ ಚೆನ್ನಾಗಿ ಆಡ್ತಾರೆ ಅಮೆರಿಕ, ಗೊತ್ತು ಅವ್ರಿಗೆ. ಆದ್ರೆ ಈ ಆಟದಲ್ಲಿ ಎಲ್ಲರಿಗೂ ಅದ್ರ ಬಗ್ಗೆ ಜ್ಞಾನ ಇಲ್ಲದೆ ಅವರು ಸಿಕ್ಕಾಕೊಂಡ್ಬಿಡ್ತಾರೆ. ಅದೇ ರೀತಿ ಇವಾಗ ಇರತಕ್ಕಂತ ಅರಬ್ ಕಂಟ್ರೀಸ್ ನಲ್ಲಿ ಇರತಕ್ಕಂತ ಸೌದಿ ಅರೇಬಿಯಾ ಆಗ್ಲಿ, UAE ಆಗ್ಲಿ, ಎಲ್ಲರೂ ಅಮೆರಿಕ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ, ಮತ್ತೆ ವ್ಯಾಪಾರ ವ್ಯವಹಾರ ಮಾಡ್ಕೊಂಡಿದ್ದಾರೆ. ಇವೆಲ್ಲವನ್ನು ಇಟ್ಟುಕೊಂಡು ಅಲ್ಲಿ ಏರ್ ಬೇಸ್ ಕೂಡ ಕೊಟ್ಟಿದ್ದಾರೆ. ಇವಾಗ ದಾಳಿ ಮಾಡಿರೋದು ಅಮೆರಿಕ ಬಂದು ಇರಾನ್ ಮೇಲೆ ದಾಳಿ ಮಾಡಿದ ಮೇಲೆ, ಇರಾನ್ UAE ಮೇಲೆ ಮತ್ತೆ ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡಿದೆ. ಏನಕ್ಕೋಸ್ಕರ? ಅಲ್ಲಿರತಕ್ಕಂತ ಏರ್ ಬೇಸ್ ವನ್ನು ನಾಶ ಮಾಡಕ್ಕೆ. ಆ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡಿದ ನಂತರ ಈ ಸೌದಿ ಅರೇಬಿಯಾ ಆಗ್ಲಿ, UAE ಆಗ್ಲಿ, ಇವ್ರು ಯಾರು ಕೂಡ ಇರಾನ್ ಮೇಲೆ ದಾಳಿ ಮಾಡಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಿದೆ ಈ ಆಟದೊಳಗೆ ನಾವು ಸಿಕ್ಕಾಕೊಂಡಿದೀವಿ ಅಂತ. ಒಂದು ಬಾಂಧವ್ಯತೆ ಇದೆ, ಬ್ರದರ್ಹುಡ್ ಇದೆ, ತೋರ್ಸ್ಕೊಳಕ್ ಆಗೋದಿಲ್ಲ. ತೋರ್ಸ್ಕೊಂಡ್ರೆ ನಮ್ಗೆ ಕಷ್ಟ ಬರುತ್ತೆ, ನಮ್ ಜನರಿಗೆ ಕಷ್ಟ ಬರುತ್ತೆ, ಅವ್ರ ಜೊತೆಗೆ ಸೇರಿ ನಾವು ಸಾಯ್ಬೇಕಾಗಿರತ್ತೆ, ಅವ್ರಿಗೆ ಸಹಾಯನೂ ಮಾಡಕ್ ಆಗ್ತಿಲ್ಲ, ನಾವು ಈ ಒಂದು ನೆಟ್ವರ್ಕ್ ಇಂದ ನಾವು ಆಚೆ ಬರಕ್ಕೂ ಆಗ್ತಿಲ್ಲ ಅಂತ ಅವರು ಆ ಕಷ್ಟದಲ್ಲಿ ಇವತ್ತು ಇದ್ದಾರೆ. ಕರೆಕ್ಟ್ ಆಗಿ ಕೇಳಿದ್ದಾರೆ, ಪ್ರಶ್ನೆ ಅಂತೂ ಸರಿಯಾಗಿದೆ. ಯಾಕೆ ಇಷ್ಟು ಮೌನ ಅಂತ ಕೇಳಿದ್ರಲ್ಲ, ಅದು ಸರಿಯಾಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಪೆಟ್ರೋಲ್ ಏರಿಕೆ ಆಗತ್ತೆ ಅಂತ ನಾವು ಇವಾಗ ಯೋಚನೆ ಮಾಡುವಾಗ, ಆ ಯೋಚನೆ ನೋಡಿ, ಹುರ್ಮುಜ್ ಸ್ಟ್ರೈಟ್ ಅನ್ನ ಅವ್ರು ಬಂಧಿಸುವಾಗ ನಮ್ಗೆ ಬರ್ಬೇಕಾಗಿರುವ ರೆವೆನ್ಯೂ ಕಡಿಮೆ ಆಗತ್ತೆ ಅಂತ ಅವ್ರು ಯೋಚನೆ ಮಾಡ್ಬೇಕಿತ್ತಲ್ವಾ? ಬಟ್ ಹಂಗಿಲ್ಲ. ಅವರ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ, ಅಮೆರಿಕ ನೀನು ಹೂ ಆರ್ ಯು ಡಿಕ್ಟೇಟ್ ಅಸ್, ನಮ್ಮನ್ನ ಡಿಕ್ಟೇಟ್ ಮಾಡಕ್ಕೆ ನೀನ್ ಯಾವನು ಅಂತ ಪ್ರಶ್ನಿಸುವ ವೇಳೆಯಲ್ಲಿ ಅವರಿದ್ದಾರೆ. ಇವಾಗ ಒಂದು ಒಳ್ಳೆಯ ಒಂದು ಮಾತಿದೆ, ಒಂದು ಸ್ಟೇಟ್ಮೆಂಟ್ ಇದೆ, ಅದು ಒಂದು ಜನರಲ್ ಹೇಳಿದ್ದಾರೆ, ಹೌ ವಿಲ್ ಯು ವಿನ್ ಅ ಪೀಪಲ್, ಹೌ ವಿಲ್ ಯು ವಿನ್ ಅನ್ ಎನಿಮಿ who looks into the barrel of the gun and sees paradise in it ಅಂತ ಒಂದು ಮಾತು. ಅಂದ್ರೆ ನೀವು ಹೇಗೆ ಒಂದು ಬಂದೂಕಿನ ನಲಿಕೆಯನ್ನು ನೋಡುತ್ತಿರುವಾಗ ಅದರಲ್ಲಿ ಸ್ವರ್ಗದ ಬಾಗಿಲನ್ನು ನೋಡುವ ಶತ್ರುಗಳ ಮೇಲೆ ನೀವು ಗೆಲ್ತೀರಾ, ಹೇಗೆ ನೀವು ಅವ್ರನ್ನ ಸೋಲಿಸ್ತೀರಾ ಅಂತ ಒಂದು ಪ್ರಶ್ನೆ ಮಾಡುವಾಗ, ಇವತ್ತಿಗೆ ಇರಾನ್ ಆಗ್ಲಿ, ಅಫ್ಘಾನಿಸ್ತಾನ ಆಗ್ಲಿ, ಇರಾಕ್ ಆಗ್ಲಿ, ಮತ್ತೆ ಸಿರಿಯಾ ಆಗ್ಲಿ, ಯಾರ ಮೇಲೆ ಎಲ್ಲ ಅಮೆರಿಕ ಒಂದು ಯುದ್ಧ ಮಾಡ್ತೋ, ಕೊನೆಗೆ ಅಮೆರಿಕ ಆ ಜಾಗ ಖಾಲಿ ಮಾಡ್ಕೊಂಡೇ ಹೋಗಿದೆ. ತಾಲಿಬಾನ್ ಇವತ್ತು ರೂಲ್ ಮಾಡ್ತಿದೆ. ಬಟ್ ಉಮರ್ ಶರೀಫ್ ಅವರೇ, ಅಮೆರಿಕ ಜಾಗ ಖಾಲಿ ಮಾಡುವುದು ಬೇರೆ, ಅಮೆರಿಕ ಲಾಭ ಮಾಡಿಕೊಳ್ಳದೆ ಯಾವುದೋ ದೇಶದಿಂದ ಆಚೆ ಹೋಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಲಾಭ ಇಲ್ಲದೆ ಅಮೆರಿಕ ಏನು ಕೆಲಸಕ್ಕೆ ಇಳಿತಾ ಇಲ್ಲ. ಎಸ್ಪೆಷಲಿ ಟ್ರಂಪ್ನ ಈ ರೆಜಿಮ್ ಇದೆಯಲ್ಲ, ಅದೇನೋ ಒಂದು ವಿಚಿತ್ರ ಅಥವಾ ವಿಕೃತ ಅಥವಾ ಅದು ವಿನಾಶಕ್ಕೋ, ವಿ ಡೋಂಟ್ ನೋ, ನಮ್ಗೆ ಅದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಈಗ ರೀಡ್ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು. ಈಗ ಡಾಲರ್ಗೆ ಮರ್ಯಾದೆ ಹೋಗ್ತಾ ಇದೆ,
ಅಮೆರಿಕಾ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಆ ಸೂತ್ರ ಇಟ್ಕೊಂಡು ಈ ಮನುಷ್ಯ ಹೋಗ್ತಿರ್ತಕ್ಕಂಥ ಒಂದು ದಿಕ್ಕಿದೆ.